ನಮಸ್ಕಾರ ವೀಕ್ಷಕರೇ, 2026ರ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. 2025ರಲ್ಲಿ ಅನೇಕ ಕಹಿ ಘಟನೆಗಳಾಗಿ ಹೋಗಿದ್ದಾವೆ. 2026 ಹೇಗಿರುತ್ತೆ ಅದ್ರ ಬಗ್ಗೆ, ವರ್ಷ ಭವಿಷ್ಯದ ಬಗ್ಗೆ ಇವತ್ತಿನ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರ ಬಳಿ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಗುರೂಜಿ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಸಮಸ್ತ ಎಲ್ಲ ವೀಕ್ಷಕರು ಹಾಗೂ ಕರ್ನಾಟಕದ ವೀಕ್ಷಕರು ಎಲ್ಲರಿಗೂ 2026ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ 2026 ಅಂದರೆ ನಾವು ಪಾಶ್ಚಿಮಾತ್ಯದ ಪ್ರಕಾರ ಹೊಸ ವರ್ಷ. ನಮ್ಮ ನಿಜವಾದ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ, ಹೊಸ ಚಿಗುರು, ಬೇವು ಬೆಲ್ಲ, ಇದರಿಂದಲೇ ನಮ್ಮ ಜೀವನ ಪ್ರಾರಂಭ ಆಗ್ತದೆ. ಆದರೂ ವ್ಯಾವಹಾರಿಕವಾಗಿ ಹೇಗಿದೆ ಎನ್ನುವ ಕುತೂಹಲ ಪ್ರತಿಯೊಬ್ಬರಿಗೂ ಇರ್ತದೆ. ಅದರ ಮೇರೆಗೆ 2020ರಲ್ಲಿ 12 ರಾಶಿಗಳ ಫಲಗಳು ಹೇಗಿರ್ತದೆ, ಏನು ಮಾಡಬೇಕು, ನಾವು ಏನು ದೇವರ ಅನುಗ್ರಹ ನಮ್ಮ ಮೇಲೆ ವಿಶೇಷ ಇದೆ, ಇದೆಲ್ಲವೂ ಗ್ರಹಗಳ ಆಧಾರಿತದ ಮೇಲೇ ವರ್ಷ ಭವಿಷ್ಯನೂ ಬರೋದು. ಯಾವಾಗ ಗುರು ಬದಲಾವಣೆ ಆಗ್ತದೆ, ಯಾವಾಗ ಶನಿ ಬದಲಾವಣೆ ಆಗ್ತದೆ, ಯಾವ ದೇವರ ಪ್ರಾರ್ಥನೆ ಮಾಡಬೇಕು, ಯಾವ ತಿಂಗಳಿಂದ ನನಗೆ ಒಳ್ಳೆಯದಾಗ್ತದೆ, ಈ ಅಕ್ಟೋಬರ್ ನವಂಬರ್ ಹೀಗೆಲ್ಲ ಹೇಳ್ತೀವಲ್ಲ, ಹಾಗೆ ಅದರಂತೆಯೇ ನಮ್ಮ ಜೀವನ ಹೇಗಿರ್ತದೆ ಅನ್ನುವ ಒಂದು ತುಣುಕು ಅಷ್ಟೇ. ಇದನ್ನು ಇಟ್ಕೊಂಡು ನಾವು ಮಾಡುವುದು ಕರ್ತವ್ಯ ಕಾರ್ಯಗಳನ್ನು ಸ್ಪಷ್ಟವಾಗಿ ಮಾಡ್ತಾ ಹೋದರೆ ಎಲ್ಲವೂ ಶುಭ ಆಗ್ತದೆ. ಹಾಗಾಗಿ ಒಂದೊಂದೇ ರಾಶಿಯವರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡಿತಾ ಹೋಗೋಣ. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಇವತ್ತು ಈ ವರ್ಷ, ಹೊಸ ವರ್ಷ ಹೇಗಿದೆ ಅನ್ನೋ ಮಾಹಿತಿಯನ್ನು ತಗೊಳ್ಳೋದಾದರೆ, ಒಟ್ಟಾರೆ ಹೇಳಬೇಕಾದ್ರೆ ಈ ವರ್ಷ ನಿಮಗೆ ಪೂರ್ಣವಾಗಿ ಚೆನ್ನಾಗಿದೆ. ಮೇಷರಾಶಿಯವರು 2026 ಒಂದು ನೆನೆದ ಕಾರ್ಯಗಳೆಲ್ಲ ನೆರವೇರುವಂಥ ಸಾಧ್ಯತೆ. ಎಷ್ಟೋ ಜನದ ಪ್ರಶ್ನೆ ಇರ್ಬೋದು, ನಮಗೆ 7.5 ಶುರುವಾಗಿದೆ, ಎಲ್ಲಿಂದ ಆಗುತ್ತೆ ಅಂತ. ಅದರಲ್ಲಿ ಒಳಿತನ್ನೇ ಕಂಡುಕೊಳ್ಳುವಂಥದ್ದು ಗುರುಗಳ ಅನುಗ್ರಹದಿಂದ, ಬಾಕಿ ಗ್ರಹಗತಿಗಳ ಅನುಗ್ರಹದಿಂದ ಆಗುತ್ತೆ. ಆರೋಗ್ಯದಲ್ಲಿ, ಮುಖ್ಯವಾಗಿ ಆರೋಗ್ಯದಲ್ಲಿ ಸುಧಾರಣೆ, ಅದೇ ಭಾಗ್ಯ. ಮುಖ್ಯವಾಗಿ ನೆನೆದ ಕಾರ್ಯಗಳು ನೆರವೇರ್ತದೆ. ವಾಹನ ಖರೀದಿ ಯೋಗ ಉಂಟು ನಿಮಗೆ. ಮತ್ತು ಅದಾದಮೇಲೆ ಭೂಮಿ ಖರೀದಿ ಯೋಗ ಉಂಟು ನಿಮಗೆ. ತಡವಾದ ವಿವಾಹಗಳು, ಮದುವೆ ಆಗ್ತಿಲ್ಲ, ಖಂಡಿತವಾಗಲೂ ಮದುವೆ ಆಗ್ತದೆ. ಶೀಘ್ರವಾಗಿ ನೆರವೇರುವ ಸಾಧ್ಯತೆಗಳು ಉಂಟು. ದುರ್ಗಾ ಪ್ರಾರ್ಥನೆ ಮಾಡಿರಿ, ಎಲ್ಲವೂ ಶುಭ ಆಗ್ತದೆ. ಏನು ಚಿಂತೆ ಇಲ್ಲ. ದುರ್ಗಾ ಆರಾಧನೆ ಈ ವರ್ಷ ಇಡೀ ಚೆನ್ನಾಗಿ ಮಾಡ್ತಾ ಬನ್ನಿ, ಒಳ್ಳೆಯದು. ಅದೃಷ್ಟದ ಸಂಖ್ಯೆ ಅಂತ ಒಂದು ಇರುತ್ತಲ್ಲ, ಅದು 1 ಮತ್ತು 9 ನಿಮ್ಮ ಅದೃಷ್ಟದ ಸಂಖ್ಯೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ. ಮತ್ತು ಇಷ್ಟ ದೇವರು ದುರ್ಗಾನೇ ಪ್ರಾರ್ಥನೆ ಮಾಡಿರಿ, ಒಳ್ಳೆಯದು ಆಗ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿ ಯೋಗ ಇದೆ, ಏನೆಲ್ಲ ಆಗುತ್ತೆ ಗುರುಜಿ? ವೃಷಭ ರಾಶಿಯವರಿಗೆ 2026 12 ರಾಶಿಗಳಲ್ಲಿ 2026ಕ್ಕೆ ವೃಷಭ ರಾಶಿ ಟಾಪ್ ಮೋಸ್ಟ್ ಫಸ್ಟ್ ಲಿಸ್ಟಲ್ಲಿದೆ. ಸುಮ್ಮನೆ ಇನ್ನೊಬ್ಬರನ್ನ ಖುಷಿಪಡಿಸೋದಲ್ಲ, 2026 ಅತ್ಯದ್ಭುತ ಅದೃಷ್ಟದಾಯಕವಾದಂಥ ದಿನ. ಸ್ವಲ್ಪ ಸ್ಥಾನ ಪಲ್ಲಟ ಆಗ್ಬೋದು, ಸ್ವಲ್ಪ ಚೇಂಜಸ್ಸು, ಅದು ಪ್ರಮೋಷನ್ನು, ಉದ್ಯೋಗ ಇತ್ಯಾದಿಗಳು ಸ್ಥಾನ ಪಲ್ಲಟ ಆಗ್ಬೋದು. ಉನ್ನತ ಹುದ್ದೆಗೆ ಹೋಗುವ ಸಾಧ್ಯತೆಗಳುಂಟು. ಸುಧಾರಣೆ. ಹಳೆಯ ಸಾಲಗಳು ಋಣಬಾಧೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳುಂಟು. ಆರೋಗ್ಯದಲ್ಲಿ ಸುಧಾರಣೆ. ಈ ವಿಚಾರ ಆ ವಿಚಾರ ಅಲ್ಲ, ಎಲ್ಲದರಲ್ಲೂ 2026 ಒಂದು ಅತ್ಯದ್ಭುತವಾದ ವಿಚಾರ. ವಾಹನ ಮತ್ತು ಭೂಮಿ ಖರೀದಿ ಎರಡೂ ಉಂಟು. ವಾಹನ 100% ಖರೀದಿ ಮಾಡ್ತೀರಾ. ಮತ್ತು ಲಕ್ಷ್ಮೀ ನರಸಿಂಹದೇವರ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮಂ. ಗಟ್ಟಿಯಾಗಿ ಲಕ್ಷ್ಮೀ ನರಸಿಂಹದೇವರು ಋಷಭ ರಾಶಿಯವರು ಹಿಡಿದರೆ ನೀವು ಏನೇನು ಕಾರ್ಯಗಳು ನೆನೀತಿರೋ ಅವೆಲ್ಲವೂ ನೆರವೇರುವಂಥ ಸಾಧ್ಯತೆಗಳು ಬಹುತೇಕ ಖಚಿತವಾಗಿದೆ. ಅದೃಷ್ಟದ ಸಂಖ್ಯೆ 6 ಮತ್ತು 8. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳುಪು. ಎರಡೂ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಇದೆ, ಹೆಚ್ಚೆಚ್ಚಿಗೆ ಇದೆ. ಹಾಗಾಗಿ ಅದೃಷ್ಟದ ಸಂಖ್ಯೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದಾಗ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಮಧ್ಯದ ಭಾಗದವರೆಗೂ ಸ್ವಲ್ಪ ನಿಮಗೆ ಕಠಿಣ ಅನಿಸುತ್ತೆ. ಈ ವರ್ಷದ ಮಧ್ಯಭಾಗ ಅಂದರೆ ಜೂನ್ ತನಕ ಸ್ವಲ್ಪ ನಿಧಾನಿಸಿ
ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅವಸರ ಮಾಡದೆ, ಆತುರಗಾರನಿಗೆ ಬುದ್ಧಿ ಕಮ್ಮಿ ಅಂತಾರೆ, ಆ ಥರ ಮಾಡದೆ ಕಾರ್ಯ ಮಾಡ್ಕೊಳ್ಳಿ. ಅಲ್ಲದಿದ್ದರೆ ಕೈ ಸುಟ್ಟುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಜೂನ್ 5 ಗುರುಗಳ ಬದಲಾವಣೆಯ ನಂತರ ಜೂನ್ 5 ಇಷ್ಟಾರ್ಥ ಸಿದ್ಧಿಗಳು. ಹಿರಿಯರ ಸಲಹೆ ಪಡೆದು ಮಾಡಿ, ಪ್ರತಿಯೊಂದು ಹಿರಿಯರ ಸಲಹೆ ಪಡೆಯಿರಿ. ಫೆಬ್ರವರಿ ನಂತರ ಸಂತಾನ ಪ್ರಾಪ್ತಿಗೆ ಒಂದು ಒಳ್ಳೆಯ ಮಾಹಿತಿ ಬರುವಂಥ ಸಾಧ್ಯತೆಗಳು ಉಂಟು. ತಡವಾದ ವಿವಾಹಗಳಿಗೂ ಅದಕ್ಕೊಂದು ನಾಂದಿ ಶುರು ಆಗ್ತದೆ ಕಾರ್ಯಕ್ರಮಗಳು ಮಾರ್ಚ್ ಮೇಲೆ. ಮತ್ತು ಪ್ರವಾಸ, ದೂರದ ಪ್ರವಾಸ ಹೋಗುವ ಸಾಧ್ಯತೆ, ಅಂದರೆ ವಿದೇಶ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ದುರ್ಗಾ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಳ್ಳಿ, ಎಲ್ಲವೂ ಶುಭ ಆಗುತ್ತೆ. ಇಷ್ಟಾರ್ಥ ಸಿದ್ಧಿಗಳಿಗಾಗಿ ನೀವು ಅಷ್ಟೇ ದುರ್ಗಾ ಪ್ರಾರ್ಥನೆ, ಧೈರ್ಯಕ್ಕಾಗಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದು. ಅದೃಷ್ಟದ ಸಂಖ್ಯೆ 1 ಮತ್ತು 5. ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳುಪು. ಇವೆರಡನ್ನು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದಾಗ್ತದೆ. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿಯವರ ಯೋಗ ಹೇಗಿದೆ? ಕರ್ಕಾಟಕ ರಾಶಿ ಚಂದ್ರನ ಆಧಿಪತ್ಯ ಇರುವಂಥ ರಾಶಿ. ಈ ವರ್ಷ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಬಹುದು, ಈ ವರ್ಷವಿಡೀ ಕಾಣಬಹುದು. ಸಣ್ಣ ಪುಟ್ಟ ಆಗುವ ಸಾಧ್ಯತೆಗಳುಂಟು. ಶುಭ ವಾರ್ತೆಗಳು ಆಗುವ ಸಾಧ್ಯತೆಗಳು ಉಂಟು. ಪ್ರತಿಯೊಂದು ಶುಭ ವಾರ್ತೆಗಳಿಗೂ ಒಂದು ಅರ್ಥ ಇರ್ತದೆ. ಅದರಲ್ಲಿ ಸುಯೋಗ, ಉನ್ನತಿ ಪಡೆದು ಕಾರ್ಯಕ್ರಮಗಳ ಸಾಧ್ಯತೆ. ಉದ್ಯೋಗದಲ್ಲಿ ಪ್ರಮೋಷನ್ಸ್, ಏನೂ ತೊಂದರೆ ಇಲ್ಲ. ಹಣಕಾಸಿನಲ್ಲಿ ಯಾವ ತೊಂದರೆಗಳು ಇಲ್ಲ. ಯಾವುದನ್ನು ಯೋಚಿಸಿ ಒಂದು ಸಲ ಚೆನ್ನಾಗಿ ಯೋಚಿಸಿ ಕಾರ್ಯಕ್ರಮಗಳನ್ನು ಮಾಡಿರಿ. ಹಿರಿಯರ ಮಾರ್ಗದರ್ಶನ ಅತ್ಯವಶ್ಯಕತೆ, ತುಂಬ ಅವಶ್ಯಕತೆ ಇದೆ. ಹಿರಿಯರ ಮಾರ್ಗದರ್ಶನ ಪಡೆದು ಪ್ರಾರ್ಥನೆ ಮಾಡಿ. ಪಾರ್ವತಿ ಅಂದರೆ ಗೌರಿಯ ಪ್ರಾರ್ಥನೆಯಿಂದ ಮತಿಯ ಪ್ರೇರಿಸುವಳು ಪಾರ್ವತಿ ದೇವಿ ಅಂತ ಕರಿತೀವಿ. ಹಾಗಾಗಿ ಪಾರ್ವತಿಯ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗ್ತದೆ. ಅದೃಷ್ಟದ ಸಂಖ್ಯೆ ಅಂತ ಇವ್ರದ್ದು ಏನಂದರೆ 1 ಮತ್ತು 9. ಅದೃಷ್ಟದ ಬಣ್ಣ ಬಿಳುಪು ಮತ್ತು ಕೆಂಪು. ಇದು ಕರ್ಕಾಟಕ ರಾಶಿಯವರಿಗೆ ಇರುವಂಥ ವಿಚಾರ. ಸಿಂಹರಾಶಿ ಗುರುಜಿ, ಸಿಂಹರಾಶಿಯಲ್ಲಿ ಅಷ್ಟಮದಲ್ಲಿ ಶನಿ, ಎಚ್ಚರ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಸ್ವಲ್ಪ ನಿಧಾನಿಸಿ ಇರುವುದರಿಂದ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ದುಡುಕಿನ ನಿರ್ಧಾರ ಬೇಡ, ದುಡುಕಿ ಅವಸರ ಮಾಡಿ ನಿರ್ಧಾರ ಮಾಡಬೇಡಿ, ತೊಂದರೆಗಳಿಗೆ ಸಿಕ್ಕಾಗ್ತೀರಿ. ಜೂನ್ ನಂತರ, ಕಷ್ಟದಲ್ಲಿಯೂ ಜೂನ್ ನಂತರ ನಿಮಗೆ ಒಳ್ಳೆ ಮಾಹಿತಿಗಳು ಆಗುವ ಸಾಧ್ಯತೆಗಳು ಉಂಟು. ಅಲ್ಲಿವರೆಗೂ ಎಚ್ಚರ ಹೆಚ್ಚಿಗೆ ಇರಲಿ. ಮತ್ತು ಮಾತಿನ ಮೇಲೆ ನಿಗಾ ಇರಲಿ. ನಾ ಏನು ಆಡ್ತಿದ್ದೀನಿ ಅದ್ರ ಬಗ್ಗೆ ಇರಲಿ. ಅನವಶ್ಯಕವಾಗಿ ಕಮಿಟ್ಮೆಂಟ್ ಅಥವಾ ಭರವಸೆ ಕೊಟ್ಟು ಸಿಕ್ಕಾಕೊಳ್ಬೇಡಿ. ಶುಭ ಕಾರ್ಯಕ್ರಮಗಳು ಮುಂದೆ ಹಾಕಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೆಯದು. ಮಹರುದ್ರ ದೇವರ ಆರಾಧನೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕಂ ಬಂಧನ ಮೃತ್ಯುರ್ಮೋಕ್ಷೇಯಮಾವೃತ ಅಂತ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಒಳ್ಳೆಯದಾಗ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 5 ಮತ್ತು 9. ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳುಪು. ಇದು ಸಿಂಹರಾಶಿಯವರಿಗೆ ಇರುವಂಥದ್ದು. ಕನ್ಯಾ ರಾಶಿ ಗುರುಜಿ, ಅವ್ರ ಭವಿಷ್ಯ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಈಗ ಇದನ್ನು ಉಭಯ ಗ್ರಹ ಅಂತ ಕರಿತೀವಿ. ನಿರೀಕ್ಷೆ ಅತ್ಯಂತ ಮಾಡುವ ಸಾಧ್ಯತೆ, ಪ್ರತಿಯೊಂದರಲ್ಲೂ ನಿರೀಕ್ಷೆ ಹೆಚ್ಚಾಗಿದೆ. ಎಲ್ಲ ಮಾಡುವ ಸಮಯ ಇದೆ. ಎಲ್ಲ ನಿರೀಕ್ಷೆಗಳು ಈಡೇರುವ ಸಾಧ್ಯತೆಯೂ ಉಂಟು. ಹಾಗಾಗಿ ಉನ್ನತ ಶಿಕ್ಷಣ, ಉದ್ಯೋಗದಲ್ಲಿ ಯಶಸ್ಸು, ಹಣಕಾಸಿನಲ್ಲಿ ಏರುಪೇರುಗಳು ಇದ್ದರೂ ಸ್ಥಿರತೆ ಹೊಂದಿ ಮತ್ತೆ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡುವಂಥ ಸಾಧ್ಯತೆ ಉಂಟು. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಇರಲಿ. ಹೊಸಬರ ಪರಿಚಯ ಆಗುವ ಸಾಧ್ಯತೆ. ದೂರದ ಪ್ರಯಾಣ. ನೀವು ಅಷ್ಟೇ ನರಸಿಂಹದೇವರ ಆರಾಧನೆ, ಲಕ್ಷ್ಮೀ ನರಸಿಂಹದೇವರ ಆರಾಧನೆಯಿಂದ ವಿಶಿಷ್ಟ ಫಲಗಳು ಸಿಗ್ತದೆ. ಅದೃಷ್ಟದ ಸಂಖ್ಯೆ 5 ಮತ್ತು 7. ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳುಪು. ಇವೆರಡು ಕನ್ಯಾ ರಾಶಿಯವರಿಗೆ ಇದೆ. ತುಲಾ ರಾಶಿಯ ಭವಿಷ್ಯ ಹೇಗಿರುತ್ತೆ? ಇನ್ನು ತುಲಾ ರಾಶಿ ಪ್ರತಿ ಕಾರ್ಯಗಳಲ್ಲಿ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಭಾಳ ಇರಲಿ. ಮಾತು ಕೊಡುವ ಮುನ್ನ ಯೋಚಿಸಿ. ಕೊಡ್ತೀರಾ ಕೊಡಿ, ಮಾತು ಕೊಡುವ ಮುನ್ನ ಯೋಚಿಸಿ. ತಡವಾದ ವಿವಾಹಗಳು ಸ್ಟಾರ್ಟ್. ಮತ್ತು ನಿಮಗೆ ಈ ಮಾರ್ಚ್ ಏಪ್ರಿಲ್ ಮೇಲೆ ಶುರು. ಯಾವುದೊಂದು ವರ್ಷಗಳಿದ್ದರೂ 4 ಭಾಗ, 3 ಭಾಗ, 2 ಭಾಗವಾಗಿ ವಿಭಜಿಸಿಕೊಳ್ಳಬೇಕು. ಹಾಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನಿಮಗೆ ತುಂಬ ಚೆನ್ನಾಗಿದೆ. ತಾಂತ್ರಿಕ ವಿಭಾಗಗಳಲ್ಲಿ ಸಕಾಲವಾದ ಕಾರ್ಯಕ್ರಮಗಳು ಕಲಾವಿದರಿಗೆ ಅತ್ಯುತ್ತಮ ಈ ವರ್ಷ. ಯಾರಿಗೆ? ತುಲಾ ರಾಶಿಯವರಿಗೆ. ಮತ್ತು ಲಕ್ಷ್ಮೀ ನರಸಿಂಹದೇವರು ಮತ್ತು ದುರ್ಗಾ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಲೆ ಮತ್ತು ವ್ಯವಹಾರ, ವ್ಯಾಪಾರ, ಅದರಲ್ಲೂ ಫ್ಯಾನ್ಸಿ ಸ್ಟೋರ್ಸ್ ಇತ್ಯಾದಿಗಳಿಡುವವರಿಗೆ
ತುಂಬ ಚೆನ್ನಾಗಿ ನೆರವೇರುವಂಥ ಸಾಧ್ಯತೆ ಉಂಟು. ಅದೃಷ್ಟದ ಸಂಖ್ಯೆ 6 ಮತ್ತು 8. ಅದೃಷ್ಟದ ಬಣ್ಣ ಬಿಳುಪು ಮತ್ತು ನೀಲಿ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ? ಪಂಚಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ ಇರುವ ಕಾರಣ ಸಂತಾನ ಸ್ವಲ್ಪ ತಡ ಆಗುತ್ತೆ. ಜೂನ್ ನಂತರ ಶುಭ ಫಲಗಳು ಕೊಡ್ತದೆ. ಫೆಬ್ರವರಿ ಮೇಲೆ ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಶಸ್ವಾಗ್ತದೆ. ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಎಲ್ಲ ಒಳ್ಳೆಯದಾಗ್ತದೆ. ವಿವಾಹದ ನಂತರ ಅಕ್ಟೋಬರ್ನಲ್ಲಿ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆಗ್ತದೆ. ಮತ್ತು ದುರ್ಗಾ ಆರಾಧನೆಯಿಂದ ಪ್ರತಿಯೊಂದು ಕಾರ್ಯಗಳು ಉಳಿತನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಉಂಟು. ಅದೃಷ್ಟದ ಸಂಖ್ಯೆ 1 ಮತ್ತು 9. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ. ಗುರೂಜಿ, ಮುಂದಿನ ರಾಶಿ ಧನಸ್ಸು ರಾಶಿಯ ಯೋಗ ಹೇಗಿರುತ್ತೆ? ಧನುರಾಶಿ ಈಗ ಚತುರ್ಥದಲ್ಲಿ 4ನೇ ಮನೆ ಶನಿಯಲ್ಲಿದ್ದಾನೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ವರ್ಷ ಎಚ್ಚರಿಕೆಯಿಂದ ಇರಿ. 4 ಅಂದರೆ ಅಯನ ಶಯನ ಭೋಗ ವಾಹನ ಅಂತ ಕರಿತೀವಿ. ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹೆಚ್ಚೆಚ್ಚಿಗೆ ಕೊಡಿ. ಮತ್ತು ಮನಸ್ಸಿನಲ್ಲಿ ಸಮಸ್ಯೆಗಳು, ಕೌಟುಂಬಿಕ ಕಲಹ, ದಾಂಪತ್ಯದಲ್ಲಿ ವಿರಸ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಸಮಾಧಾನವಾಗಿರಿ, ಶಾಂತ ಕಾಪಾಡಿಕೊಳ್ಳಿ. ಮಾತಿನ ಮೇಲೆ ಹಿಡಿತವಿರಲಿ. ಏನೋ ಮಾತಾಡೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗಬಾರ್ದು. ವಾಹನ ಚಲಾಯಿಸುವಾಗಲೂ ಎಚ್ಚರಿಕೆ ಇರಲಿ. ಜುಲೈ 13ರ ನಂತರ ಬದಲಾವಣೆಗಳು ತುಂಬ ಕಂಡುಕೊಳ್ತೀರಾ. ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯಿಂದ ಇಷ್ಟಾರ್ಥ ಸಿದ್ಧಿಗಳು. ಅದೃಷ್ಟದ ಸಂಖ್ಯೆ 3 ಮತ್ತು 9. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು. ಗುರುಜಿ, ಮಕರ ರಾಶಿಯವರು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು? 2026 ಮಕರ ರಾಶಿಗೆ ಹೇಗೆ ಋಷಭ ರಾಶಿಗೆ ಹೇಳಿದ್ನೋ ಹಾಗೆ ಇದೊಂದು ಶುಭಕರವಾದ ಕಾರ್ಯಗಳೆಲ್ಲ ನಡೆಯುವ ಸಾಧ್ಯತೆ ಉಂಟು. ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ. ಗುರುಗಳ ದೃಷ್ಟಿಯಿಂದ ಅಸಾಧ್ಯವಾದಂಥ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಉಂಟು. ನೆನೆದ ಕಾರ್ಯಗಳೆಲ್ಲವೂ ಸರಿಯಾಗುತ್ತೆ. ಸಂತಾನ ಟೆನ್ಷನ್ ಇರೋರಿಗೆ ಸಂತಾನ ಸುಖ ಪ್ರಾಪ್ತಿಯಾಗುವಂಥ ಸಾಧ್ಯತೆ. ಉದ್ಯೋಗ ಪ್ರಾಪ್ತಿ, ವಿವಾಹದ ಯೋಗ, ಶುಭ ದಿನಗಳು ಪ್ರಾರಂಭ. ತಿರುಪತಿಯ ಶ್ರೀನಿವಾಸನ ದಯದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತದೆ. ಹಾಗಾಗಿ ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಹೇಳ್ಕೊಳ್ಳಿ. ಅದೃಷ್ಟದ ಸಂಖ್ಯೆ 8 ಮತ್ತು 5. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳುಪು. ಗುರುಜಿ, ಕುಂಭರಾಶಿ ಇವರಿಗೇನಾದ್ರೂ 7.5 ಕಾಟ ಕಮ್ಮಿ ಆಗುತ್ತಾ? ಹೆಂಗೆ ಗುರುಜಿ? 7.5 ಕಾಟ ಮುಗಿಯುವ ಹಂತ. ಶನಿಯ ಪ್ರಭಾವ ಮುಗಿತಾ ಇದೆ. 7.5 ಕಡಿಮೆ ಆಗುವ ಸಾಧ್ಯತೆ ಇದೆ. ಕೊನೆಯ ಹಂತದಲ್ಲಿ ಶುಭ ಕಾರ್ಯಕ್ರಮಗಳನ್ನೇ ಮಾಡಿಸಿಕೊಡ್ತಾರೆ. ಶನಿ ಏನು ಸುಮ್ಮನೆ ತೊಂದರೆಗಳನ್ನು ಕೊಡಬೇಕು ಅಂತಿಲ್ಲ. ಅಕ್ಟೋಬರ್ ನವಂಬರ್ ನಂತರ ಶುಭ ದಿನಗಳ ಪ್ರಾರಂಭ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಉದರ ಸಂಬಂಧಿ ಅಂದರೆ ಹೊಟ್ಟೆಯ ಸಂಬಂಧ ಸಮಸ್ಯೆಗಳು ಬರಬಹುದು, ಕಾಡುವ ಸಾಧ್ಯತೆ. ಅಕ್ಟೋಬರ್ ತಿಂಗಳಲ್ಲಿ ಎಚ್ಚರಿಕೆಯಿಂದ ಆ ಸಮಸ್ಯೆಗಳನ್ನು ಬಂದದ್ದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಅಷ್ಟೇ ಲಕ್ಷ್ಮೀ ನರಸಿಂಹದೇವರು ಮತ್ತು ಹನುಮಂತ ದೇವರ ಪ್ರಾರ್ಥನೆಯಿಂದ ನಿಮಗೆ ಒದಗುವ 7.5 ಪ್ರಭಾವಗಳು ಪೂರ್ಣವಾಗಿ ಕಡಿಮೆಯಾಗಿ ಇಷ್ಟಾರ್ಥಗಳು ನಡೆಸುವ ಸಾಧ್ಯತೆಗಳುಂಟು. ಅದೃಷ್ಟದ ಸಂಖ್ಯೆಯವರಿಗೆ 5 ಮತ್ತು 6. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳುಪು. ಗುರುಜಿ, ಕೊನೆಯದಾಗಿ ಮೀನರಾಶಿಯ ಭವಿಷ್ಯ ಯೋಗ ಹೇಗಿದೆ? ಈ ವರ್ಷವಿಡೀ ಶನಿಯ ಸಂಚಾರ ನಿಮ್ಮ ರಾಶಿಯಲ್ಲಿದೆ. ಮೀನರಾಶಿಗಿದೆ. ಕಾಲು ಪಾದಗಳ ಬಗ್ಗೆ ಎಚ್ಚರಿಕೆ. ಕಾಲಿಗೆ ತೊಂದರೆಗಳು ಬರ್ಬೋದು. ಶನಿ ಅಂದರೆ ಸರಿಯಾಗಿ ಕೈಕಾಲು ಶೌಚಕ್ರಮ ಮಾಡಿಕೊಳ್ಳಿಲ್ಲ ಅಂದರೆ ತೊಂದರೆಗಳಾಗ್ತದೆ. ವಾಹನ ಚಲಿಸುವಾಗಲೂ ಎಚ್ಚರಿಕೆ. ಇಷ್ಟಾನುಸಾರವಾಗಿ ಓಡಿಸ್ಲಿಕ್ಕೆ ಬರೋಲ್ಲ. ಎಚ್ಚರಿಕೆ, ದೇವರ ಸ್ಮರಣೆ ಮಾಡಿಕೊಂಡು ಹೋಗಿ ಬನ್ನಿ. ಮತ್ತು ಜೂನ್ ನಂತರ ಕೆಲವೊಂದು ಬದಲಾವಣೆಗಳನ್ನು ಮೀನರಾಶಿಯವರು ಕಂಡುಕೊಳ್ಳುವ ಸಾಧ್ಯತೆ. ತಿರುಪತಿಯ ಶ್ರೀನಿವಾಸನೇ ದಿಕ್ಕು ನಿಮಗೆ. ಶ್ರೀನಿವಾಸನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಿ. ಅದೃಷ್ಟದ ಸಂಖ್ಯೆ 5 ಮತ್ತು 9. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು. ಹೀಗೆ 12 ರಾಶಿಯವರಿಗೆ 26 ಡಿವೈಡ್ ಮಾಡ್ಕೊಳ್ಳಿ. ನಾವು ಯಾವ್ಯಾವ ಟೈಮಲ್ಲಿ ಏನೇನು ಎಚ್ಚರಿಕೆ ಕೊಟ್ಟೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಿಸ್ಕೊಳ್ಳಿ. ಗುರೂಜಿ, 2026 ಅಂತ ಬಂದಾಗ ಅಂದರೆ ಪ್ರತಿ ವರ್ಷವೂ ಕೂಡ ಒಂದು ಹೊಸ ವರ್ಷ, ಹೊಸ ಹರ್ಷ ಅಂತಾರೆ. ಹಾಗಾಗಿ 2025ರಲ್ಲಿ ತುಂಬ ಕಹಿ ಘಟನೆಗಳಾಗಿರೋದ್ರಿಂದ 2026 ಎಲ್ಲರ ಪಾಲಿಗೆ ಹೇಗಿರುತ್ತೆ ಅಂತ? ಹಿಂದಿಂದು ಮರೀರಿ, ಮುಂದಿನ ಜೀವನವನ್ನು ಮಾಡಿ. ಆಧ್ಯಾತ್ಮಿಕ ಚಿಂತನೆ, ನಿಮಗಿಂತ ಒಂದು ಸುಪ್ರೀಂ ಪವರ್ ಇದೆ. ಅದೇನದು? ದೇವರು.
ಆ ದೇವರನ್ನು ನಿಮ್ಮ ದೇವರು, ನನ್ನ ದೇವರು ನಿಮ್ಮ ದೇವರು ಅಲ್ಲ, ನಿಮ್ಮ ದೇವರನ್ನು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಬಂದ ಕಾರ್ಯಗಳನ್ನೇ ಯಶಸ್ಸು ಮಾಡ್ಕೊಳ್ಳಿ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಒಂದು ಗಾದೆ ಇದೆ. 2025 ನಡೆದೋಯ್ತು, ನಡೆಯಬಾರ್ದದ್ದೆಲ್ಲ ನಡೆದೋಯ್ತು. ಇನ್ನು ಈ ವರ್ಷ ಪೂರ್ಣವಾಗಿ ಸರಿ ಹೋಗಬೇಕು ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೇವರ ಚಿಂತನೆಯನ್ನು ಮಾಡಿ, ಭಗವಂತ ನಮ್ಮನ್ನು ಯಾವುದೇ ವೈಮನಸ್ಯಗಳು ಕೋಪ ತಾಪ ಮಾಡಿಕೊಳ್ಳದೆ ನಮ್ಮ ಜೀವನ ಆರೋಗ್ಯ ಆಯುಷ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟು 2026 ನಾನು ಆವಾಗಲೇ ಹೇಳ್ತೇನೆ, 2000 ವ್ಯಾವಹಾರಿಕವಾಗಿ ನಮ್ಮದು ಸಂವತ್ಸರ ನೆಕ್ಸ್ಟ್ ಬದಲಾವಣೆ. ಈಗ ವಿಶ್ವವಸು ನಾಮ ಸಂವತ್ಸರ ನಡೀತಿದೆ, ಅದೆಲ್ಲ ಮುಗಿದು ಮತ್ತೆ ಹೊಸ ಸಂವತ್ಸರ ಬಂದಾಗ ಆಗಲೂ ಅಷ್ಟೇ ಇದಕ್ಕಿಂತ ಜಾಸ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೊಸದು ಆಯಿತು, ದಿನ ಹೊಸದು. ಆ ಹೊಸದಲ್ಲಿ ಹಿಂದಿನ ಕಹಿ ಘಟನೆಗಳನ್ನು ಮರೆತು ಒಳ್ಳೆಯ ದಿನಗಳನ್ನು ಬರುವಿಕೆ ಮಾಡಿಕೊಂಡು ನಾವು ಬಂದದ್ದನ್ನು ಸ್ವಾಗತ, ಹೋದದ್ದನ್ನು ಸೆಂಡ್ ಆಫ್ ಕೊಟ್ಬಿಡಿ. ಆಗೋಯ್ತು, ಇನ್ನೇನು ಮುಗೀತು 2025. ಅದರಲ್ಲಿ ಏನಾಯಿತು ಆಯಿತು. ಇನ್ನು ಮುಂದೆ ಆದರೂ ದೇವರು ಸದಾ ನಮ್ಮನ್ನು ರಕ್ಷಣೆ ಮಾಡಲಿ, ಯಾವುದೇ ಥರದ ಅವಘಡಗಳು ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಗುರುಜಿ, ಎಂದಿನಂತೆ ರಾಜಕಾರಣ ಅಂತ ಬಂದಾಗ ಅನೇಕ ಬದಲಾವಣೆಗಳು ಆಗಾಗ ಆಗ್ತಾ ಇರುತ್ತೆ. ಆದರೆ ಈಗ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಏನಪ್ಪ ಅಂದರೆ CM ಬದಲಾವಣೆ ಆಗುತ್ತಾ, DK ಶಿವಕುಮಾರ್ CM ಆಗ್ತಾರೆ, ಇದೇ ಬಹಳ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಆ ಯೋಗ ಇದೆಯಾ, ಏನಾಗ್ಬೋದು ನಮ್ಮ ರಾಜ್ಯದಲ್ಲಿ? ನೋಡಿ, ಈ ರಾಷ್ಟ್ರದ ಮತ್ತು ರಾಜಕೀಯ ಅಂತ ಮಾತಾಡಿದರೆ ನಮಗೆ CM ಅನ್ನೋರೇ ರಾಜರು. ಅದು ಬದಲಾವಣೆ ಇದೆಯಾ ಅಂತಂದರೆ ಅವರವರ ರಾಶಿಯ ನಕ್ಷತ್ರ ಮತ್ತು ಶನಿಯ ಪ್ರಭಾವದ ಮೇಲೆಗೆ ಬದಲಾವಣೆಗಳು ಉಂಟಾ ಇಲ್ವೋ ಹೇಳ್ಬೋದು. ಪ್ರಯತ್ನ ಯಾರಿಗಿಲ್ಲ. ಇಷ್ಟೊಂದು ಜನ ಇದ್ದಾರೆ, 140 ಜನ MLAಗಳು ನಾನು CM ಆಗಬೇಕು ಅನ್ನುವ ಚಿಂತೆ ಪ್ರತಿಯೊಬ್ಬರಿಗಿದೆ. ಅದರಲ್ಲಿ ಪ್ರಮುಖದವರು ತಮ್ಮ ಹೋರಾಟ, ತಮ್ಮ ಸಾಧನೆ, ತಾವು ಮಾಡ್ಕೊಂಬಂದ ಕೆಲಸವನ್ನು ಮುಂದಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ನನ್ನ ಪ್ರಕಾರ ಸದ್ಯಕ್ಕೆ ಇಲ್ಲ. ಇನ್ನು 3 ತಿಂಗಳು 2026 ಜನವರಿ ಫೆಬ್ರವರಿ ಮಾರ್ಚ್ ತನಕ ಯಾವ ಬದಲಾವಣೆಗಳು ಆಗೋದಿಲ್ಲ. ಮಾರ್ಚ್ ನಂತರ 99.9% ಅಂತೂ ಬದಲಾವಣೆ ಆಗ್ತದೆ. DK ಶಿವಕುಮಾರ್ ಅವರಿಗೆ ಇದೆಯಾ ಅನ್ನುವ ಚಿಂತೆ ಅವ್ರ ಜಾತಕ ನೋಡಿ ಹೇಳಬೇಕು. ಅವರು ದೇವರ ಭಕ್ತರು, ಬೇಕಾದಷ್ಟು ದೇವಸ್ಥಾನ ಪೂಜೆ ಪುನಸ್ಕಾರಗಳು ಮಾಡಿ ನನ್ನ ಹೋರಾಟಕ್ಕೊಂದು ಸದವಕಾಶ ಸಿಗಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ದೈವಾನುಗ್ರಹ ವಿಶೇಷವಾಗಿದ್ದರೆ ಸಿಗಬಹುದು. ಹಾಗಂತೆ ಸಿದ್ದರಾಮಯ್ಯ ಅವರು ಏನು ಮಾಡಿಲ್ವಾ, ಆಗ್ಲಕ್ಕ ಇಲ್ಲ. ಅವರು ತಮ್ಮ ರಾಜಕೀಯದ ಅನೇಕ ವರ್ಷದ ಅನುಭವ, ಅನೇಕ ವರ್ಷದಂಥ ಬೇಕಾದಷ್ಟು ಹೈಯೆಸ್ಟು ಬಜೆಟನ್ನು ಮಾಡಿಕೊಟ್ಟವರು, ಒಳ್ಳೆಯ ಕಾನೂನು ಬಲ್ಲವರು, ರಾಜಕೀಯವನ್ನು ವಿಶೇಷವಾಗಿ ಬಲ್ಲವರು, ಒಂದು ಪ್ರಮುಖ ವ್ಯಕ್ತಿ, ಎಲ್ಲರಿಗೂ ಚಿರಪರಿಚಿತರಾಗಿ ಎಲ್ಲರನ್ನೂ ಸರಿ ಮಾಡಿಕೊಂಡು ಹೋಗುವಂಥ ಬುದ್ಧಿನೂ ಇದೆ. ಆದರೆ ಮಾರ್ಚ್ ಮೇಲೆ ಒಂದು CM ಬದಲಾವಣೆ ಸಾಧ್ಯತೆ ಉಂಟು. ಇದನ್ನು ನಾನು ಹೇಳಿದೆ, ಅದು ಹಾಗಾಯಿತು ಆಗಿಲ್ಲ ಲೆಕ್ಕ ಇಲ್ಲ, ಆಗಿದ್ರೂ ತಪ್ಪಿಲ್ಲ, ಆಗಲಿಲ್ಲ ಅಂದರೂ ತಪ್ಪಿಲ್ಲ. 99.9% ಆಗುವ ಸಾಧ್ಯತೆಗಳು ಉಂಟು. ಈ ವರ್ಷದ ಮಳೆ ಬೆಳೆ ತುಂಬ ಚೆನ್ನಾಗಿದೆ. ನೀವು ಅಂದಾಜು ಹೇಗೆ ಮಾಡಬೇಕು ಅಂದರೆ 2025ರಲ್ಲಿ ಎಷ್ಟೆಷ್ಟು ದಿನ ಚಳಿ ನಿಮ್ಮಿಂದ ಕಷ್ಟಪಟ್ಟರೋ ಅಷ್ಟಷ್ಟು ದಿನ ಮಳೆ ಮುಂದಕ್ಕಾಗತ್ತೆ ಅಂತ ಒಂದು ಲೆಕ್ಕಾಚಾರ, ಅನುಭವ. ಇದು ಭವಿಷ್ಯ ಅಲ್ಲ. ಚಳಿ ಜಾಸ್ತಿ ಇದ್ದರೆ ಮಳೆ ಜಾಸ್ತಿ ಆಗ್ತದೆ, ಚಳಿಯೇ ಆಗಲಿಲ್ಲ ಅಂದರೆ ಮಳೆನೂ ಕಡಿಮೆ ಆಗ್ತದೆ. ಈ ವರ್ಷ ತುಂಬ ಚಳಿಗೆ ಸಿಕ್ಕಾಕ್ಕೊಂಡ್ವಿ. ಆ ಸಿಕ್ಕಾಕೊಂಡದ್ರಲ್ಲಿ 9, 8, 6, 4 ಡಿಗ್ರೀಸ್ಗೆಲ್ಲ ಬಂದುಬಿಟ್ಟಿತ್ತು. ಸೊ ಎಷ್ಟೆಷ್ಟು ದಿನ ಚಳಿ ಬಂತೋ ಅಷ್ಟಷ್ಟು ದಿನ ಮಳೆ ಬರ್ತದೆ ಅಂತ. ಮಳೆ ಅತಿವೃಷ್ಟಿ ಅನಾವೃಷ್ಟಿ ಅಂತ 2. ಅತಿಯಾದ ಮಳೆ ಅಥವಾ ಮಳೆಯೇ ಆಗಿಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಮಳೆ ತುಂಬ ಕೊರತೆ ಇದೆ, ಕೆಲವು ಪ್ರಾಂತ್ಯಗಳಲ್ಲಿ ಮಳೆ ತುಂಬ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ಪ್ರತಿಯೊಂದು ಈಗಿನ ಕಾಲದ ಆಹಾರ ವಿಹಾರ ಸಾಕಾಗಷ್ಟು ಏನೇನೋ ಮಾಹಿತಿಗಳಿದೆ. ಆಹಾರ ವಿಹಾರದಲ್ಲಿ ಎಚ್ಚರಿಕೆ ಇದ್ದರೆ ಆರೋಗ್ಯ ತಾನಾಗಿ ಸುಧಾರಣೆಗಳು ಆಗ್ತದೆ. ಒಟ್ಟಲ್ಲಿ 2026 ಅಂದರೆ ಸಂಖ್ಯೆಯಲ್ಲಿ 1 ಬರ್ತದೆ. 2 + 26 8 + 1 1 ಅಂದರೆ ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಸೂರ್ಯನ ಅನುಗ್ರಹ ಇದ್ದರೆ, ಈ ಸಲ ಸೂರ್ಯಂದೇ ಆಡಳಿತ ಈ ಪಾಶ್ಚಿಮಾತ್ಯದ ಪ್ರಕಾರ. ಹಾಗಾಗಿ ಆರೋಗ್ಯದಲ್ಲಿ ಏನು ಹೆಚ್ಚು ಕಡಿಮೆ ಆಗದೆ
ಇಲ್ಲದಿದ್ದ ಸಾಂಕ್ರಾಮಿಕ ರೋಗಗಳು ಬರದೇ ಇರುವಂಥ ಸಾಧ್ಯತೆಗಳು ಬಹಳವಾಗಿ ಇದೆ. ಗುರೂಜಿ, ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ 2026ರ ವರ್ಷ ಭವಿಷ್ಯ ಹೇಗಿರುತ್ತೆ, ಜೊತೆಗೆ ಏನೆಲ್ಲ ಬದಲಾವಣೆಗಳಾಗಬಹುದು, ಮತ್ತು 2026 ಯಾರ ಪಾಲಿಗೆ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಧನ್ಯವಾದ ಗುರೂಜಿ. ಮತ್ತೊಮ್ಮೆ 2026ರ ಈ ಭವಿಷ್ಯ ಏನು ಹೇಳಿದ್ದೀವಿ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗಲಿ, ಎಲ್ಲರಿಗೂ ಆಗಲಿ, ಎಲ್ಲ ಒಳ್ಳೆಯದನ್ನೇ ಬಯಸುವ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 2026ರ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.